ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಂಜೇಶ್ವರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬೀಗ ಹಾಕಿರುವ ಮನೆಗಳನ್ನು ಕೇಂದ್ರೀಕರಿಸಿ ನಡೆಸುತ್ತಿರುವ ಕಳ್ಳತನ ಹೆಚ್ಚುತ್ತಿದೆ ದಿನದಿಂದ ದಿನಕ್ಕೆ. ಶೋಚನೀಯವಾಗಿದೆ ಕಾಸರಗೋಡು ಜಿಲ್ಲೆಯ ರಸ್ತೆಗಳ ಸ್ಥಿತಿ. ರಸ್ತೆಗಳಲ್ಲಿ ಹೊಂಡಗುಂಡಿ ಸೃಷ್ಟಿಯಾಗಿದ್ದು ಬಾಯಿ ತೆರೆದು ನಿಂತಿವೆ ಚರಂಡಿಗಳು. ಕಾಸರಗೋಡು ಕಾಂಗ್ರೆಸ್ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ಅಪಮಾನಿಸಿರುವ ಘಟನೆಯನ್ನು ವಿರೋಧಿಸಿ. ಇಸ್ರೇಲ್ಗೆ ವೀಸಾ ಕೊಡಿಸುವುದಾಗಿ ವಾಗ್ದಾನ. 3 ಯುವಕರಿಂದ ಹಣ ವಂಚಿಸಿ ತೆಗೆದಿರುವುದಾಗಿ ದೂರು. ವಯಲಂ ವೀಡಂ ಒಕ್ಕೂಟ ನೀಡುವ ವಯಲಂ ವೀಡಂ ಪ್ರಶಸ್ತಿ ಡಾಕ್ಟರ್ ಸಂತೋಷ್ ಕುಮಾರ್ ಕೂಕಲ್ ಅವರಿಗೆ ಡಿಸೆಂಬರ್ 22ರಂದು ಪ್ರಶಸ್ತಿ ಪ್ರದಾನ. ವಾರ್ತೆಗಳು ವಿವರವಾಗಿ. ಮಂಜೇಶ್ವರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬೀಗ ಹಾಕಿರುವ ಮನೆಗಳನ್ನು ಕೇಂದ್ರೀಕರಿಸಿ ನಡೆಸುತ್ತಿರುವ ಕಳ್ಳತನ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಇಂತಹ ಘಟನೆಗಳಲ್ಲಿ ಆರೋಪಿಗಳನ್ನು ಹಿಡಿಯುವಲ್ಲಿ ಪೊಲೀಸರು ವಿಫಲವಾಗುತ್ತಿರುವುದು ಜನರಲ್ಲಿ ಭಯ ಹಾಗೂ ಆತಂಕವನ್ನು ಸೃಷ್ಟಿಸುತ್ತಿದೆ. ಮಂಜೇಶ್ವರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬೀಗ ಹಾಕಿರುವ ಮನೆಗಳನ್ನು ಕೇಂದ್ರೀಕರಿಸಿ ನಡೆಸುತ್ತಿರುವ ಕಳ್ಳತನ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಆದರೆ ಇಂತಹ ಘಟನೆಗಳಲ್ಲಿ ಆರೋಪಿಗಳನ್ನು ಹಿಡಿಯುವಲ್ಲಿ ಪೊಲೀಸರು ವಿಫಲವಾಗುತ್ತಿರುವುದು ಜನರಲ್ಲಿ ಭಯ ಹಾಗೂ ಆತಂಕವನ್ನು ಸೃಷ್ಟಿಸುತ್ತಿದೆ. ಈ ಬಾರಿ ಕಳ್ಳತನ ನಡೆದಿರುವುದು ಉಪ್ಪಳ ಹಿದಾಯತ್ ಬಜಾರ್ನ ಮಾಹಿನ್ ಹಾಜಿ ರಸ್ತೆ ಸಮೀಪ ವಾಸಿಸುವ ಗಲ್ಫ್ ಉದ್ಯೋಗಿ ಮೊಯ್ದೀನ್ ಕುಂಜಿ ಅವರ ಮನೆಯಲ್ಲಿ. ಮನೆಯ ಮುಂಭಾಗ ಹಾಗೂ ಹಿಂಭಾಗದ 2 ಬಾಗಿಲುಗಳನ್ನು ಮುರಿದು ಒಳನುಗ್ಗಿದ ಕಳ್ಳರು ಕಪಾಟಿನ ಒಳಗೆ ಇರಿಸಲಾಗಿದ್ದ 7.5 ಪವನ್ ಚಿನ್ನಾಭರಣಗಳನ್ನು ಕಳ್ಳತನ ಮಾಡಿದ್ದಾರೆ. ಮೊಯ್ದೀನ್ ಕುಂಜಿ ಅವರ ಪತ್ನಿ ಕಳೆದ ದಿನ ಸಂಬಂಧಿಕರನ್ನು ಭೇಟಿಯಾಗಲು ಹೋಗಿದ್ದರು. ಶುಕ್ರವಾರ ಮಧ್ಯಾಹ್ನ ಮನೆಗೆ ಮರಳಿ ಬಂದಾಗ ಬಾಗಿಲುಗಳು ಮುರಿದ ಸ್ಥಿತಿಯಲ್ಲಿ ಕಂಡುಬಂದಿದೆ. ಒಳಗೆ ಪರಿಶೀಲನೆ ನಡೆಸಿದಾಗ 7.5 ಪವನ್ ಚಿನ್ನಾಭರಣ ಕಳ್ಳತನವಾಗಿರುವುದು ತಿಳಿದುಬಂದಿದೆ. ಮಂಜೇಶ್ವರ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪ್ರಾಥಮಿಕ ಮಾಹಿತಿಗಳನ್ನು ಸಂಗ್ರಹಿಸಿದ್ದಾರೆ. ನಂತರ ಫಾರೆನ್ಸಿಕ್ ತಜ್ಞರು ಡಾಗ್ ಸ್ಕ್ವಾಡ್ ಆಗಮಿಸಿ ಮಾಹಿತಿ ಕಲೆ ಹಾಕಿದ್ದಾರೆ. ಸಮೀಪದ ಸಿಸಿಟಿವಿ ದೃಶ್ಯಾವಳಿಗಳನ್ನು ಕೇಂದ್ರೀಕರಿಸಿಯಾಗಿದೆ ಪೊಲೀಸರು ತನಿಖೆ ನಡೆಸುವುದು. ಇಂತಹ ಘಟನೆಯಲ್ಲಿ ಪೊಲೀಸರು ಆರೋಪಿಗಳನ್ನು ಪತ್ತೆ ಮಾಡಲು ವಿಫಲರಾಗುತ್ತಿರುವುದು ಹಾಗೂ ನಿರಾಸಕ್ತಿ ತೋರುತ್ತಿರುವುದು ಜನರಲ್ಲಿ ಆತಂಕ ಮೂಡಿಸುತ್ತಿದೆ. ಅಬ್ದುಲ್ ರೆಹಮಾನ್ ಉದ್ದಿ ಅವರ ನ್ಯೂಸ್ ಬ್ಯೂರೋ ಮಂಜೇಶ್ವರ. ಕಾಸರಗೋಡು ಜಿಲ್ಲೆಯ ರಸ್ತೆಗಳ ಸ್ಥಿತಿ ಶೋಚನೀಯವಾಗಿದೆ. ಹಲವೆಡೆ ರಸ್ತೆಗಳಲ್ಲಿ ಹೊಂಡಗುಂಡಿ ಸೃಷ್ಟಿಯಾಗಿದ್ದು ಕೆಲವೆಡೆ ಚರಂಡಿಗಳು ಬಾಯಿ ತೆರೆದು ನಿಂತಿವೆ. ಪ್ರಯಾಣಿಕರು ಸಂಕಷ್ಟ ಅನುಭವಿಸುವಂತಾಗಿದೆ. ಕಾಸರಗೋಡು ಜಿಲ್ಲೆಯ ರಸ್ತೆಗಳ ಸ್ಥಿತಿ ಶೋಚನೀಯವಾಗಿದೆ. ಕೆಲವೆಡೆ ರಸ್ತೆಗಳಲ್ಲಿ ಹೊಂಡಗುಂಡಿ ಸೃಷ್ಟಿಯಾದರೆ ಕೆಲವೆಡೆ ಮರಗಳು ರಸ್ತೆಗೆ ಚಾಚಿ ನಿಂತಿರುವುದು ಅಪಾಯದ ಭೀತಿಯನ್ನು ಸೃಷ್ಟಿಸುತ್ತಿದೆ. ಅಗಲಕಿರಿದಾದ ರಸ್ತೆಗಳಲ್ಲಿ ಓಡಾಟ ಕ್ಲಿಷ್ಟಕರವಾದರೆ ಕೆಲವು ರಸ್ತೆಗಳಿಗೆ ಫುಟ್ಪಾತ್ ಇಲ್ಲದಿರುವುದು ಪಾದಚಾರಿಗಳಿಗೆ ಕಷ್ಟವಾಗುತ್ತಿದೆ. ನಗರದ ರಸ್ತೆಗಳಲ್ಲಿ ಚರಂಡಿಗಳು ಬಾಯಿ ತೆರೆದಿರುವುದು ಪ್ರಯಾಣಿಕರಿಗೆ ಸಮಸ್ಯೆಯಾಗುತ್ತಿದೆ. ಪ್ರತಿನಿತ್ಯ ನೂರಾರು ಮಂದಿ ಸಂಚರಿಸುವ ಕಾಸರಗೋಡು ಮದೂರು ರಸ್ತೆ ಹದಗೆಟ್ಟಿದೆ. ರಸ್ತೆಯಲ್ಲಿ ಸೃಷ್ಟಿಯಾದ ಹೊಂಡ ಗುಂಡಿಗಳಿಂದಾಗಿ ಪ್ರಯಾಣ ದುಸ್ತರವಾಗಿದೆ. ಮೀಪುಕುರಿ ಸರ್ಕಾರಿ ಎಲ್ಪಿ ಶಾಲೆ ಮುಂಭಾಗ, ಕೂಡ್ಲು, ಮನ್ನಿಪಾಡಿ, ಉಳಿಯತಡ್ಕ ಎಂಬಿಡಿಗಳಲ್ಲಿ ರಸ್ತೆ ಹದಗೆಟ್ಟಿದ್ದು ಹೊಂಡಗಳು ಬಾಯಿ ತೆರೆದಿವೆ. ಕೋಟೆಕಣಿಯಲ್ಲಿ ರಸ್ತೆ ಬದಿಯ ಚರಂಡಿಯ ಮೇಲೆ ನಿರ್ಮಿಸಿದ ಸ್ಲ್ಯಾಬ್ ಹದಗೆಟ್ಟು ಬೃಹತ್ ಹೊಂಡ ನಿರ್ಮಾಣಗೊಂಡಿದೆ. ಕಾಸರಗೋಡು ಹೊಸ ಬಸ್ ನಿಲ್ದಾಣದಿಂದ ಮದೂರು ರಸ್ತೆಗೆ ತೆರಳುವ ಸುಲಭದ ದಾರಿ ಇದಾಗಿದ್ದು ಅಗಲಕಿರಿದಾದ ರಸ್ತೆಯಾದರೂ ವಾಹನ ದಟ್ಟಣೆ ಇಲ್ಲಿ ನಿತ್ಯ ಕಥೆಯಾಗಿದೆ. ಆದರೆ ಇದೀಗ ರಸ್ತೆ ಬದಿ ನಡೆದುಕೊಂಡು ಹೋಗುವಾಗ ಸ್ವಲ್ಪ ಎಚ್ಚರ ತಪ್ಪಿದರೂ ಚರಂಡಿಗೆ ಬೀಳುವುದು ಖಚಿತ. ವಿದ್ಯಾನಗರ ಕ್ರೀಡಾಂಗಣ ಪಡುವಡ್ಕ ರಸ್ತೆ ಮತ್ತೆ ಹದಗೆಟ್ಟಿದೆ. 300 ಮೀಟರ್ನಷ್ಟು ದೂರದಲ್ಲಿ ವಿದ್ಯುತ್ ಭವನದ ಮುಂಭಾಗದ ಮೂಲಕ ಹಾದು ಹೋಗುವ ರಸ್ತೆಯಲ್ಲಿ ಕಾಲ್ನಡಿಗೆ ಪ್ರಯಾಣವು ದುಸ್ತರವಾಗಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಕಾಂಗ್ರೆಸ್ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ಅಪಮಾನಿಸಿರುವ ಘಟನೆಯನ್ನು ವಿರೋಧಿಸಿ ಪ್ರತಿಭಟನೆ ನಡೆಸಲಾಯಿತು. ಡಿಸಿಸಿ ಅಧ್ಯಕ್ಷ ಪಿಕೆ ಫೈಸಲ್ ಪ್ರತಿಕೃತಿ ದಹಿಸಿ ಉದ್ಘಾಟಿಸಿದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ಅಪಮಾನಿಸಿರುವುದನ್ನು ಹಾಗೂ ಅವಹೇಳನ ಮಾಡಿರುವ ಘಟನೆ ರಾಷ್ಟ್ರ ಸಂವಿಧಾನಕ್ಕೆ ಮಾಡಿರುವ ಧಕ್ಕೆ ಎಂದು ರಾಷ್ಟ್ರದ ಜನರು ಅಮಿತ್ ಶಾ ಹಾಗೂ ಬಿಜೆಪಿ ಸರ್ಕಾರವನ್ನು ಕ್ಷಮಿಸುವುದಿಲ್ಲ ಎಂದು ಡಿಸಿಸಿ ಅಧ್ಯಕ್ಷ ಪಿಕೆ ಫೈಸಲ್ ಹೇಳಿದರು. ಕಾಂಗ್ರೆಸ್ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ನಗರದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪ್ರತಿಕೃತಿಯನ್ನು ದಹಿಸಿ ಉದ್ಘಾಟಿಸಿ ಅವರು മാതനാടിದರು. രാജ്യം ഭരിക്കുന്ന ബിജെപിയോട് നരേന്ദ്രമോദിയോട് അമിത് ഷായോട് ഇന്ത്യൻ നാഷണൽ കോൺഗ്രസ് പറയുന്നു, ശ്രീ രാഹുൽ ഗാന്ധിക്കെതിരെ നിങ്ങൾ എന്ത് കേസെടുത്താലും ശ്രീ രാഹുൽ ഗാന്ധിയെ
സംരക്ഷിച്ച് രാജ്യത്ത് മുമ്പോട്ട് പോകും എന്നുള്ള കാര്യത്തിൽ ഒരു തർക്കവുമില്ല. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂ ರಾಜೀವನ್ ನಂಬ್ಯಾರ್ ಅಧ್ಯಕ್ಷತೆ ವಹಿಸಿದ್ದರು. ಕೆಪಿಸಿಸಿ ಕಾರ್ಯದರ್ಶಿ ಕೆ ನೀಲಕಂಠನ್, ಕೆ ಖಾಲಿದ್, ಮನಾಫ್ ನುಳ್ಳಿಪಾಡಿ, ಎ ವಾಸುದೇವನ್, ಜಾವದ್ ಪುತ್ತೂರು, ಮಿನಿ ಚಂದ್ರನ್, ಎ ಶಾಹುಲ್ ಹಮೀದ್, ಎಂ ಪುರುಷೋತ್ತಮನ್ ನಾಯರ್, ಜಮೀಲಾ ಅಹಮದ್ ಎಂಬಿವರು ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಇಸ್ರೇಲ್ಗೆ ವೀಸಾ ಕೊಡಿಸುವುದಾಗಿ ವಾಗ್ದಾನ ನೀಡಿ 3 ಯುವಕರಿಂದ ಹಣ ವಂಚಿಸಿ ತೆಗೆದಿರುವುದಾಗಿ ದೂರು. ತಲಾ 60,000 ರೂಪಾಯಿ ಪಡೆದು ವಂಚಿಸಿರುವುದಾಗಿ ಯುವಕರ ದೂರು. ಘಟನೆಯಲ್ಲಿ ಪೊಲೀಸರಿಗೆ ದೂರು ನೀಡಲಾಗಿದ್ದು, ತಾವು ಮಾತ್ರವಲ್ಲದೆ ಹಲವಾರು ಮಂದಿ ಈ ವಂಚನಾ ತಂಡದ ಜಾಲಕ್ಕೆ ಬಿದ್ದಿರಬೇಕು ಎಂದು ಸಂಶಯಿಸುವುದಾಗಿ ಈ ಯುವಕರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮಂಗಳೂರು, ಉಡುಪಿ, ಮುಡಿಪು, ಮೂಡಬಿದ್ರೆ ನಿವಾಸಿಗಳಾದ ಶ್ರವಣ್ ಶೆಟ್ಟಿ, ಅರುಣ್ ಪ್ರಕಾಶ್ ವಾಸ್, ರೋಹಿತ್ ಕುಮಾರ್ ಎಂಬುವರಾಗಿದ್ದಾರೆ. ವಂಚನೆಗೊಳಗಾದ ಮಾಹಿತಿಯನ್ನು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿರುವುದು. ಇಸ್ರೇಲ್ನ ಒಂದು ಕಂಪನಿಯ ಫಾರ್ಮ್ ಹೌಸ್ನಲ್ಲಿ ಉದ್ಯೋಗಕ್ಕಿರುವ ವೀಸಾಕ್ಕಾಗಿ ಮಂಗಳೂರಿನಲ್ಲಿ 2 ಏಜೆಂಟ್ಗಳ ಮೂಲಕವಾಗಿದೆ ಹಣ ನೀಡಿರುವುದು ಎಂದು ಶ್ರವಣ್ ಶೆಟ್ಟಿ ಹಾಗೂ ರೋಹಿತ್ ಕುಮಾರ್ ಹೇಳಿದರು. ಎರ್ನಾಕುಲಂ ಕಡವಂದದ ಸ್ಪೇಸ್ ಇಂಟರ್ನ್ಯಾಷನಲ್ ಎಂಬ ಏಜೆನ್ಸಿ ಸಂಸ್ಥೆಗೆ ತಮ್ಮನ್ನು ಕರೆಸಿ ಸಂದರ್ಶನ ಮಾಡಿ ಒಪ್ಪಂದಕ್ಕೆ ಸಹಿ ಮಾಡಿ ತಲಾ 60,000 ರೂಪಾಯಿ ಹಣವನ್ನು ತೆಗೆದುಕೊಂಡಿದ್ದಾರೆ. ಆಫರ್ ಲೆಟರ್ ಲಭಿಸಿದ ನಂತರ ಒಬ್ಬರ ಮುಖೇನ ಅನ್ವೇಷಣೆ ನಡೆಸಿದಾಗ ಇಸ್ರೇಲ್ನಲ್ಲಿ ಅಂತಹ ಒಂದು ಸಂಸ್ಥೆಯೇ ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ತಿಳಿದು ಬಂದಿದೆ. ತನ್ನ ಕೈಯಿಂದ ಇದೇ ರೀತಿಯಲ್ಲಿ ಹಣ ಪಡೆದಿದ್ದರೂ ಆಫರ್ ಲೆಟರ್ ಲಭಿಸಿಲ್ಲ ಎಂದು ಅರುಣ್ ಪ್ರಕಾಶ್ ವಾಸ್ ಹೇಳಿದರು. ನಮಗೆ ರೋಷನ್ ಮತ್ತು ಇಜಾಕ್ ಅಂತ ಇಬ್ಬರು ಏಜೆಂಟ್ ಇದ್ದಾರೆ ಮಂಗಳೂರಲ್ಲಿ. ಅವರು ಹೇಳಿದರು ಇದು ಇಸ್ರೇಲ್ಗೆ ವೀಸಾ ಉಂಟಂತ ಹೇಳಿದರು. ನಾವು ಅಲ್ಲಿಂದ ಸ್ಪೈಸ್ ಇಂಟರ್ನ್ಯಾಷನಲ್ ಅಂತ ಎರ್ನಾಕುಳಂ ಕಡವಂತರ ಅಲ್ಲಿಗೆ ಹೋದದ್ದು. ಅಲ್ಲಿ ಹೋಗಿ ನಮ್ಮದು ಪಾಸ್ಪೋರ್ಟ್ ಕಾಪಿ ಎಲ್ಲ ಡೀಟೇಲ್ ಎಲ್ಲ ಕೊಟ್ಟದಲ್ಲಿ ವೀಸಾಕ್ಕೆ ಒರಿಜಿನಲ್ ಮತ್ತು ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ವೋಟರ್ ಐ ಡಿ ಎಲ್ಲ ತಗೊಂಡ್ರು. ಅವರು ಪಾಸ್ಪೋರ್ಟ್ ತಗೊಂಡ್ರು. ಮತ್ತು ಅವರು ಹೇಳಿದರು ನಿಮಗೆ ಇದು ಅಗ್ರಿಮೆಂಟ್ ಕಾಪಿ ಬಂದಿದೆ, 40 ದಿವಸ ಒಳಗೆ ಮಾಡಿಕೊಡ್ತೇನೆ ಅಂತ ಹೇಳಿದರು. ಅವರು ಪಾಸ್ಪೋರ್ಟ್ ಎಲ್ಲ ತಗೊಂಡ್ರು. ಮತ್ತು ನಾವು ಇದು ಕೊಟ್ಟರೆ ಎಲ್ಲ ಅದಕ್ಕೆ ವೀಸಾ ಬಂದಿದ್ದು ಅಗ್ರಿಮೆಂಟ್ ಬಂತು, ಸೈನ್ ಮಾಡಿ ಅಂತ ಹೇಳಿದರು. ಸೈನ್ ಮಾಡಿದೆ. ಅದಕ್ಕೆ ಸೈನ್ ಮಾಡಿದ 60,000 ಕಟ್ಟಬೇಕಂತ ಹೇಳಿದರು. 60,000 ಕಟ್ಟಿದರೆ ಮಾತ್ರ ನಿಮಗೆ ಪಾಸ್ಪೋರ್ಟ್ ಎಲ್ಲ ಕೊಡೋದು, ವೀಸಾ ಬರ್ತದೆ 40 ದಿವಸ ಒಳಗೆ ಅಂತ ಹೇಳಿದ್ರು. ನಾವು 60,000 ಕಟ್ಟಿ ಬಂದದ್ದು. ಆದ ನಂತರ ಮತ್ತೆ ನಮಗೆ ಪಾಸ್ಪೋರ್ಟು ಒರಿಜಿನಲ್ ಡಾಕ್ಯುಮೆಂಟ್ ರಿಟರ್ನ್ ಕೊಟ್ಟರು ಅವರು. ಮತ್ತು 40 ದಿವಸ ಬರ್ತದೆ, ನಾಳೆ ಬರ್ತದೆ, ನಾಡಿದ್ದು ಬರ್ತದೆ ಅಂತ ಹೇಳಿದರು. ಏನು ಮಾಡಲಿಲ್ಲ, 60,000 ಕೊಡಲೇ ಇಲ್ಲ. ಫೋನ್ ಮಾಡಿದರೆ ಫೋನ್ ಕೂಡ ತೆಗೆಯೋದಿಲ್ಲ. ತುಂಬ ಜನಕ್ಕೆ ಅಲ್ಲಿ ಈ ಥರ ಏಮಾರಿಸಿದ್ದಾರೆ ಅವರು. ವಂಚನೆಯ ಬಗ್ಗೆ ಅರಿವಾದಾಗಲೇ ಶ್ರವಣ್ ಶೆಟ್ಟಿ ಉಡುಪಿ ಶಿರ್ವ ಪೊಲೀಸರಿಗೆ ದೂರು ನೀಡಿದ ಆಧಾರದ ಮೇರೆಗೆ ಸೈಬರ್ ಕ್ರೈಮ್ ಆಗಿ ಪೊಲೀಸ್ ತನಿಖೆ ನಡೆಸಿದ ನಂತರವಾಗಿದೆ ಜಸ್ಟಿಲ್ ಜೋಸ್ನ ಅಕೌಂಟ್ ಸ್ಥಗಿತಗೊಳಿಸಿರುವುದು. ಹಲವಾರು ಮಂದಿ ಇವರ ಜಾಲದಲ್ಲಿ ಸಿಕ್ಕಿಬಿದ್ದಿದ್ದಾರೆ ಎಂಬ ಸಂಶಯವಿದೆ ಎಂದು ಯುವಕರು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಪುಲ್ಲೂರು ಪೆರಿಯ ಕೇಂದ್ರವಾಗಿ ಕಾರ್ಯಾಚರಿಸುತ್ತಿರುವ ವಯಲಂ ವೀಡುಂ ಒಕ್ಕೂಟ ನೀಡುವ ವಯಲಂ ವೀಡುಂ ಪ್ರಶಸ್ತಿ ಡಾಕ್ಟರ್ ಸಂತೋಷ್ ಕುಮಾರ್ ಕೂಕಲ್ ಅವರಿಗೆ. ಪ್ರಶಸ್ತಿಯನ್ನು ಡಿಸೆಂಬರ್ 22ರಂದು ನಡೆಯುವ ವಯಲಂ ವೀಡುಂ ಹರಿತ ಸಂಗಮದಲ್ಲಿ ಉದುಮಾ ಮಾಜಿ ಶಾಸಕ ಕುഞ്ഞിರಾಮನ್ ಪ್ರದಾನ ಮಾಡುವರು ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸರ್ಕಾರಿ ಶಾಲೆಯಲ್ಲಿ ಓದಿ ವಿಜ್ಞಾನ ಲೋಕದಲ್ಲಿ ಅಮೋಘ ಸಾಧನೆ ಮಾಡಿರುವ ಸಂತೋಷ್ ಅಂತಾರಾಷ್ಟ್ರೀಯ ಜರ್ನಲ್ಗಳಲ್ಲಿ ಹಲವಾರು ಸಂಶೋಧನಾ ಪ್ರಬಂಧಗಳನ್ನು ಪ್ರಕಟಿಸಿದ್ದಾರೆ. ತ್ಯಾಜ್ಯ ನೀರಿನ ಸಂಸ್ಕರಣೆ, ವಾತಾವರಣದಿಂದ ಇಂಗಾಲದ ಡೈಆಕ್ಸೈಡ್ ಅನ್ನು ತೆಗೆದುಹಾಕುವಲ್ಲಿ ವಿಶೇಷ ಒತ್ತು ನೀಡಿ ಕಾರ್ಯಾಚರಿಸುತ್ತಿರುವ ಸಂತೋಷ್ ಕೂಕಲ್ ಜೈವಿಕ ಡೀಸೆಲ್ ಉತ್ಪಾದನೆಯ ಸಂಶೋಧನಾ ಕ್ಷೇತ್ರದಲ್ಲೂ ತನ್ನದೇ ಛಾಪು ಮೂಡಿಸಿದ್ದಾರೆ. 10,000 ರೂಪಾಯಿ ಹಾಗೂ ಪ್ರಮಾಣ ಪತ್ರವಿರುವ ಪ್ರಶಸ್ತಿಯನ್ನು ಡಿಸೆಂಬರ್ 22ರಂದು ಪೆರಿಯ ಆಯಂಬ ರಾಯಿಯಲ್ಲಿ ನಡೆಯಲಿರುವ ವಯಲಂ ವೀಡುಂ ಹರಿತ ಸಂಗಮದಲ್ಲಿ ಉದುಮಾ ಮಾಜಿ ಶಾಸಕ ಕೆ ಕುഞ്ഞിರಾಮನ್ ಅವರು ಪ್ರದಾನ ಮಾಡುವರು. ತ್ರಿಶೂರ್ ಕನ್ನಡ ಬಾಳೆ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಗವಾಜ್ ರಾಗೇಶ್ ಸಂಗಮವನ್ನು ಉದ್ಘಾಟಿಸುವರು. ಸಮಾರಂಭದಲ್ಲಿ ಪದ್ಮಶ್ರೀ സത്യനാരായണ ಬೆಳೇರಿ, ബാലൻ കുന്നുമ്മൽ ಎಂಬುವರನ್ನು ಸನ್ಮಾನಿಸಲಾಗುವುದು ಎಂದು പദാധികാരിಗಳು മാഹിതി ನೀಡಿದರು. ഇപ്രാവശ്യത്തെ പുരസ്കാരത്തിന് അർഹനായിരിക്കുന്നത് കർഷക കുടുംബത്തിൽ തന്നെ ജനിച്ച ഡോക്ടർ സന്തോഷ് കുമാർ കൂക്കളാണ്. അദ്ദേഹം ഇൻ്റർനാഷണൽ സെൻറ്റർ ഫോർ ജനറ്റിക് എഞ്ചിനീയറിംഗ് ബയോടെക്നോളജി ന്യൂഡൽഹിയിൽ മെറ്റബോളിക് എഞ്ചിനീയറിംഗ് റിസർച്ച് ചെയ്യുന്ന റിസർച്ച് സയൻറ്റിസ്റ്റാണ്. ജീവശാസ്ത്രത്തിലും അതുപോലെ മെറ്റബോളിക് എഞ്ചിനീയറിംഗിലും ജൈവസാങ്കേതിക വിദ്യയിലും ഗവേഷണം നടത്തിക്കൊണ്ടിരിക്കുകയും വിലയേറിയ ഗവേഷണ പ്രബന്ധങ്ങൾ നിരവധി അന്താരാഷ്ട്ര ജേണലുകൾ ഹൈ റേറ്റ് ഇമ്പാക്റ്റ് റേറ്റുള്ള അന്താരാഷ്ട്ര ജേണലുകളിൽ പ്രസിദ്ധീകരിക്കുകയും ചെയ്തിട്ടുണ്ടായി. ഇതിനു പുറമെ കാർഷിക വിളകളുടെ ജൈവ വൈവിധ്യ ശേഖരണം, പ്രത്യേകിച്ച് കമുകിൻ്റെ
വിവിധ തരത്തിലുള്ള ജനിതക വൈവിധ്യങ്ങൾ സംരക്ഷിക്കുന്നുണ്ട്. അതുപോലെ കഴിഞ്ഞ 24 വർഷമായിട്ട് ഫോറസ്ട്രി, അതായത് പ്രത്യേകിച്ച് മരങ്ങളുടെ ജൈവ വൈവിധ്യങ്ങളെ കളക്ട് ചെയ്യുകയും അതിൻ്റെ ആവാസ വ്യവസ്ഥയിൽ തന്നെ സംരക്ഷിക്കുകയും നട്ടു വളർത്തുകയൊക്കെ ചെയ്ത് ഏതാണ്ട് ഇരിയണ്ണിയും ചുറ്റുഭാഗത്തുള്ള വനപ്രദേശങ്ങളിലാണ് ഇത് ചെയ്തിരിക്കുന്നത്. ജൂറി കമ്മിറ്റി ചെയർಮನ್ ಡಾಕ್ಟರ್ ಕೆ ಚಂದ್ರನ್, ವಯಲುಂ ವೀಡುಂ ಪದಾಧಿಕಾರಿಗಳಾದ ಜನಾರ್ದನನ್ ಪಾಣೂರು, ಕನ್ನಾಲಯಂ ನಾರಾಯಣನ್, ರವೀಂದ್ರನ್ ಕೊಡಕಾಡು, ಎ ಬಾಲಕೃಷ್ಣನ್ ಎಂಬಿವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಪಟ್ಲಾ ಗವರ್ನಮೆಂಟ್ ಹೈಯರ್ ಸೆಕೆಂಡರಿ ಶಾಲೆಯ ಮಕ್ಕಳಿಗೆ 1993-94ನೇ ವರ್ಷದ ಎಸ್ಎಸ್ಎಲ್ಸಿ ಬಿ ಬ್ಯಾಚ್ನ ವಿದ್ಯಾರ್ಥಿಗಳ ವತಿಯಿಂದ ವಾಟರ್ ಪ್ಯೂರಿಫೈಯರ್ ಕಮ್ ಕೂಲರ್ ವಿತರಿಸಲಾಯಿತು. ನಾಸಿರಾ ಮಜೀದ್ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಪಟ್ಲಾ ಗವರ್ನಮೆಂಟ್ ಹೈಯರ್ ಸೆಕೆಂಡರಿ ಶಾಲೆಯ ಮಕ್ಕಳಿಗೆ 1993-94ನೇ ವರ್ಷದ ಎಸ್ಎಸ್ಎಲ್ಸಿ ಬಿ ಬ್ಯಾಚ್ನ ವಿದ್ಯಾರ್ಥಿಗಳ ವತಿಯಿಂದ ವಾಟರ್ ಪ್ಯೂರಿಫೈಯರ್ ಕಮ್ ಕೂಲರ್ ವಿತರಿಸಲಾಯಿತು. ಈ ಬ್ಯಾಚ್ನ ಹಳೆ ವಿದ್ಯಾರ್ಥಿನಿಯು ಪ್ರಸ್ತುತ ಪಟ್ಲಾ ವಾರ್ಡ್ ಮೆಂಬರ್ ಆಗಿರುವ ನಾಸಿರಾ ಮಜೀದ್ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಪಿಟಿಎ ಪ್ರೆಸಿಡೆಂಟ್ ಅಬೂಬಕರ್ ಪಿ, ಎಸ್ಎಂಸಿ ಚೇರ್ಮನ್ ಶಾಫಿ ಪಾರ, ಹೆಡ್ ಮಿಸ್ಟ್ರೆಸ್ ಜೆಸಿಂತಾ ಜಾನ್, ಸೀನಿಯರ್ ಅಸಿಸ್ಟೆಂಟ್ ಮಧುಸೂದನ್, ಎನ್ ಝೀನತ್, ಶಿಕ್ಷಕರು, ವಿದ್ಯಾರ್ಥಿಗಳು ಮುಂತಾದವರು ಉಪಸ್ಥಿತರಿದ್ದರು. ಶುದ್ಧ ಜಲ ಒದಗಿಸುವುದಕ್ಕಾಗಿ ವಾಟರ್ ಪ್ಯೂರಿಫೈಯರ್ ಕಮ್ ಕೂಲರ್ ವಿತರಿಸಿದ 1993-94ನೇ ವರ್ಷದ ಎಸ್ಎಸ್ಎಲ್ಸಿ ಬಿ ಬ್ಯಾಚ್ನ ಪ್ರೀತಿಯ ಸ್ಪರ್ಶ ಉತ್ತಮ ಮಾದರಿ ಕಾರ್ಯವಾಗಿ ಬದಲಾಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಇದಲ್ ಸರ್ಗ ವೇದಿಯ ನೇತೃತ್ವದಲ್ಲಿ ಕಾಸರಗೋಡು ಸೋಷಿಯಲ್ ಪೊಲೀಸಿಂಗ್ ಡಿವಿಷನ್ ಹಾಗೂ ಕಾಸರಗೋಡು ಜಿಯುಪಿ ಶಾಲೆಯ ಸಹಯೋಗದಲ್ಲಿ ನಡೆಯುವ ತುಡಿಪು ದ್ವಿದಿನ ಸಹವಾಸ ಶಿಬಿರಕ್ಕೆ ಚಾಲನೆ ದೊರಕಿತು. ಮುನ್ಸಿಪಲ್ ಚೇರ್ಮನ್ ಅಬ್ಬಾಸ್ ಬೇಗಂ ಉದ್ಘಾಟಿಸಿದರು. ಕಾಸರಗೋಡು ಸೋಷಿಯಲ್ ಪೊಲೀಸಿಂಗ್ ಡಿವಿಷನ್ ಇದರ ವತಿಯಿಂದ ಕಾಸರಗೋಡು ಜಿಯುಪಿ ಶಾಲೆಯ ಸಹಯೋಗದಲ್ಲಿ ಇದಲ್ ಸರ್ಗ ವೇದಿಯ ನೇತೃತ್ವದಲ್ಲಿ ನಡೆಯುವ ತುಡಿಪು ದ್ವಿದಿನ ಸಹವಾಸ ಶಿಬಿರಕ್ಕೆ ಚಾಲನೆ ದೊರಕಿತು. മുനിസിപ്പൽ ചെയർമാൻ അബ്ബാസ് ബീഗം ഉദ്ഘാടിಸಿದರು. ഈ കേരളത്തിലെ അങ്ങോളം ഇങ്ങോളമുള്ള എല്ലാ ഗ്രാമങ്ങളിലും എല്ലാ ജില്ലകളിലും എല്ലാ നഗരങ്ങളിലും ഈ ഒരു ആശയം കൊണ്ടുവരാൻ വേണ്ടി ഇവരെ ഇതിനെ പ്രചോദിപ്പിച്ചത് കാരണങ്ങൾ ഒരുപാടുണ്ട്. നമ്മുടെ കുട്ടികളുടെ മനസ്സുകൾ വികസിച്ചുകൊണ്ടിരിക്കുന്ന ഒരു കാലഘട്ടം. അവരുടെ മനസ്സുകളിലേക്ക് നന്മയും തിന്മയും എന്താണോ നമ്മൾ നിറച്ചു കൊടുക്കുന്നത് അത് അവരുടെ ഹൃദയത്തിൽ സൂക്ഷിച്ചു വെക്കുന്ന ഒരു സമയമാണ് ഈ പ്രായം എന്ന് പറയുന്നത്. 5ാം ക്ലാസ്സും 6ാം ക്ലാസ്സും 7ാം ക്ലാസ്സും ഒക്കെ പഠിക്കുന്ന കുട്ടികളുടെ മനസ്സുകളിലേക്ക്, അവരുടെ ഹൃദയങ്ങളിലേക്ക് എന്താണോ നൽകപ്പെടുന്നത് അത് അവരുടെ ജീവിതത്തിൽ ഉണ്ടാകും. അത് മനസ്സിലാക്കിക്കൊണ്ടാണ് കാസർകോട്ടെ പോലീസ്. നമുക്ക് അഭിമാനിക്കാം. നമുക്ക് ആടാനും പാടാനും ആസ്വദിക്കുവാനും നന്മ നൽകുന്ന ഒരുപാട് കാര്യങ്ങൾ നമ്മുടെ ഹൃദയങ്ങളിലേക്ക് വെച്ച് ചേർക്കുന്നതിന് വേണ്ടിയുള്ള ഒരു വലിയൊരു ദൗത്യം. ആ ദൗത്യത്തിന്റെ ക്യാമ്പാണ് ഇവിടെ നിർവഹിക്കാൻ പോകുന്നത്. ಪಿಟಿಎ ಅಧ್ಯಕ್ಷ ರಾಶಿದ್ ಪೂರಣಂ ಅಧ್ಯಕ್ಷತೆ ವಹಿಸಿದ್ದರು. ಪೊಲೀಸ್ ವರಿಷ್ಠಾಧಿಕಾರಿ ಡಿ ಶಿಲ್ಪಾ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಡಿಡಿಇ ಮಧುಸೂದನನ್ ಟಿವಿ ಮುಖ್ಯ ಭಾಷಣ ಮಾಡಿದರು. ಅಡಿಷನಲ್ ಎಸ್ಪಿ ಪಿ ಬಾಲಕೃಷ್ಣನ್ ನಾಯರ್ ಲೋಗೋ ಬಿಡುಗಡೆ ಮಾಡಿದರು. ಶಿಬಿರ ಸಂಯೋಜಕ ಶ್ರೀಕುಮಾರ್ ಎ ಶಿಬಿರದ ಕುರಿತು ವಿವರಿಸಿದರು. ಕೆ ರಜನಿ, ಎಂ ಶ್ರೀಲತಾ ಟೀಚರ್, ವಿಎಸ್ ಬಿಜುರಾಜ್, ವಿ ದಿನೇಶ್, ನಳಿನಾಕ್ಷನ್ ಎ ಮುಂತಾದವರು ಶುಭ ಹಾರೈಸಿದರು. ಶಾಲಾ ಮುಖ್ಯ ಶಿಕ್ಷಕಿ ಡಿ ವಿಮಲಕುಮಾರಿ ಸ್ವಾಗತಿಸಿ ಸಂಯೋಜಕಿ ಸರ್ವಮಂಗಳ ರಾವ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಉಬ್ರಂಗಳ ಶ್ರೀ ಐವರ್ ಶ್ರೀ ವಿಷ್ಣುಮೂರ್ತಿ ಶ್ರೀ ಚಾಮುಂಡಿ ದೈವಸ್ಥಾನದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಹಾಗೂ ಕಲ್ಯಾಟ ಮಹೋತ್ಸವ ಡಿಸೆಂಬರ್ 22ರಿಂದ 30ರವರೆಗೆ ನಡೆಯಲಿದೆ. ವಿವಿಧ ಧಾರ್ಮಿಕ, ಆಧ್ಯಾತ್ಮಿಕ, ಕಲಾ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಕ್ಷೇತ್ರ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಉಬ್ರಂಗಳ ಶ್ರೀ ಐವರ್ ಶ್ರೀ ವಿಷ್ಣುಮೂರ್ತಿ ಶ್ರೀ ಚಾಮುಂಡಿ ದೇವಸ್ಥಾನದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ದೇಲಂಪಾಡಿ ಗಣೇಶ್ ತಂತ್ರಿಯವರ ಕಾರ್ಮಿಕತ್ವದಲ್ಲಿ ಡಿಸೆಂಬರ್ 22ರಿಂದ 25ರವರೆಗೆ ನಡೆಯಲಿದೆ. ತದನಂತರ ಕಲ್ಯಾಟ ಮಹೋತ್ಸವ ಡಿಸೆಂಬರ್ 30ರವರೆಗೆ ನಡೆಯಲಿದೆ. ವಿವಿಧ ತಾಂತ್ರಿಕ, ಧಾರ್ಮಿಕ, ಆಧ್ಯಾತ್ಮಿಕ, ಕಲಾ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ಆದಿತ್ಯವಾರ ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ಧಾರ್ಮಿಕ ಸಭೆಯನ್ನು ಉದ್ಘಾಟಿಸಿ ಆಶೀರ್ವಚನ ನೀಡುವರು. ಹಲವಾರು ಮಂದಿ ಗಣ್ಯರು ಉಪಸ್ಥಿತರಿರುವರು ಎಂದು ಕ್ಷೇತ್ರ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕಾಸರಗೋಡು ತಾಲೂಕಿನ ಕುಮಟಾಜಿಯ ಗ್ರಾಮದ ಉಬ್ರಂಗಳದ ಶ್ರೀ ಐವರು ಶ್ರೀ ವಿಷ್ಣುಮೂರ್ತಿ ಚಾಮುಂಡಿ ದೇವಸ್ಥಾನದಲ್ಲಿ ಈ ತಿಂಗಳ 22ನೇ ತಾರೀಕಿನಿಂದ 30ನೇ ತಾರೀಕಿನ ತನಕ ವಿವಿಧ ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಪುನಃ ಪ್ರತಿಷ್ಠಾ ಬ್ರಹ್ಮಕಲಶ ಹಾಗೂ ಕಲ್ಯಾಟ ಮಹೋತ್ಸವ ಜರಗಲಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಊರ ಪರವೂರ ಭಕ್ತರಾದ ತಮ್ಮೆಲ್ಲರನ್ನೂ ಕೂಡ ಬಹಳ ವಿನಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ.
ಸುದ್ದಿಗೋಷ್ಠಿಯಲ್ಲಿ ಹರಿನಾರಾಯಣ ಶಿರಂತಡ್ಕ, ಚಂದ್ರಶೇಖರ ಕುರುಪು ಮಾಸ್ಟರ್, ತಂಬಾನ್ ಆನೆಕಲ್ಲು, ಸುನಿಲ್ ಅನಂತಪುರ, ಅಖಿಲೇಶ್ ನಗುಮೊಗ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಪಟ್ಲದಲ್ಲಿ ವಾಲಿಬಾಲ್ ಪಂದ್ಯಾಟ ಸಂಭ್ರಮಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ. ಪಟ್ಲ ಒಕ್ಕೂಟದ ಎಸ್ಎ ಅಬ್ದುಲ್ಲಾ ಮೆಮೋರಿಯಲ್ ಅಖಿಲ ಭಾರತ ವಾಲಿಬಾಲ್ ಟೂರ್ನಮೆಂಟ್ ಡಿಸೆಂಬರ್ 28ರಂದು ನಡೆಯಲಿದೆ. ಕೇರಳ ಹೊರತಾಗಿ ಇತರೆ ರಾಜ್ಯಗಳ ಕ್ರೀಡಾಪಟುಗಳು ಸ್ಪರ್ಧೆಯಲ್ಲಿ ಕಣಕ್ಕಿಳಿಯಲಿದ್ದಾರೆ ಎಂದು ಸಂಘಟಕರು ಮಾಹಿತಿ ನೀಡಿದರು. ಪಟ್ಲ ಒಕ್ಕೂಟದ ಎಸ್ಎ ಅಬ್ದುಲ್ಲಾ ಮೆಮೋರಿಯಲ್ ಅಖಿಲ ಭಾರತ ವಾಲಿಬಾಲ್ ಟೂರ್ನಮೆಂಟ್ ಡಿಸೆಂಬರ್ 28ರಂದು ನಡೆಯಲಿದೆ. ಸಂಘಟಕ ಸಮಿತಿ ಮುಖ್ಯ ರಕ್ಷಾಧಿಕಾರಿ ಅಶ್ರಫ್ ಕುಂಬಳೆ, ರಕ್ಷಾಧಿಕಾರಿಗಳಾದ ಅಸ್ಲಾಂ ಪಟ್ಲ, ಮಜೀದ್ ಎಂಎ, ಹ್ಯಾರಿಸ್ ಎಂಎ, ಚೇರ್ಮನ್ ಪಾರಾ ಶಾಫಿ, ಕನ್ವೀನರ್ ಹನೀಫ್ ಕೋಯಪಾಡಿ, ಟ್ರೆಜರರ್ ಎಸ್ಎ ಅಬ್ದುಲ್ ರೆಹಮಾನ್ ಮುಂತಾದವರ ನೇತೃತ್ವದಲ್ಲಿ ಟೂರ್ನಮೆಂಟ್ಗಾಗಿ ವ್ಯಾಪಕವಾದ ಸಿದ್ಧತೆಗಳು ನಡೆದು ಬರುತ್ತಿದೆ. ಸಂಸದ ರಾಜಮೋಹನ್ ಉಣಿತಾನ್ ಪಂದ್ಯಾವಳಿಯನ್ನು ಉದ್ಘಾಟಿಸುವರು. ರಾಜ್ಯ ಶಾಲಾ ಕ್ರೀಡಾ ಮೇಳದ ಕ್ರೀಡಾಪಟುಗಳಾದ ಶೌನೀಸ್ ಪಟ್ಲ ಹಾಗೂ ನಿಯಾಜ್ ಅಹಮದ್ ಅಂಗಡಿಮಗರು ಹಾಗೂ ಪಟ್ಲದ ಹಿಂದಿನ ವಾಲಿಬಾಲ್ ಆಟಗಾರರನ್ನು ಸನ್ಮಾನಿಸಲಾಗುವುದು. ಟೂರ್ನಮೆಂಟ್ಗಾಗಿ ಬೃಹತ್ ಪವೆಲಿಯನ್ ಸಿದ್ಧಪಡಿಸಲಾಗುವುದು ಎಂದು, ಎಲ್ಲರಿಗೂ ಉತ್ತಮ ಹಾಗೂ ಉಚಿತವಾಗಿ ಸ್ಪರ್ಧೆಗಳನ್ನು ವೀಕ್ಷಿಸಲಿರುವ ಸೌಲಭ್ಯಗಳನ್ನು സിദ്ധപ്പെടുത്തലാകുವುದು ಎಂದು സംഘടകರು മാഹിതി നീಡಿದರು. 40-50 വർഷങ്ങൾക്ക് മുമ്പ് കാസർഗോഡ് ജില്ലയിലെ പ്രമുഖ വോളിബോൾ കേന്ദ്രമായിരുന്നു ഞങ്ങളുടെ പട്ല. അക്കാലത്ത് ജില്ലയിലെ തന്നെ പ്രമുഖ ടൂർണമെൻറ്റുകളിൽ വിജയിക്കുകയും കാസർഗോഡ് ജില്ലയിലെ പ്രമുഖ കളിക്കാരെ വാർത്തെടുക്കാനൊക്കെ ഞങ്ങളുടെ നാടിന് സാധിച്ചിരുന്നു. അക്കാലത്ത് കളിച്ചിരുന്ന മർഹൂം എസ് എ അബ്ദുള്ള സാഹിബിൻ്റെ സ്മരണാർത്ഥം ഡിസംബർ 28-ാം തീയതി ഇന്ത്യയിലെ തന്നെ പ്രമുഖ വോളിബോൾ കളിക്കാരെ പങ്കെടുപ്പിച്ചുകൊണ്ട് ഒരു വോളിബോൾ ടൂർണമെൻറ്റ്, വോളിബോൾ ഫെസ്റ്റ് ഞങ്ങളുടെ നാട്ടിൽ സംഘടിപ്പിക്കുകയാണ്. ഇതിൻ്റെ ഉദ്ഘാടനം എന്ന് പറയുന്നത് ഡിസംബർ 28-ാം തീയതി ശനിയാഴ്ചയാണ്. ബഹുമാന്യനായ കാസർഗോഡ് MP ശ്രീ രാജ്മോഹൻ ഉണ്ണിത്താൻ, കൂടാതെ മഞ്ചേശ്വരം, കാസർഗോഡ്, ഉദുമ MLA മാർ, കൂടാതെ മറ്റു രാഷ്ട്രീയ പാർട്ടി പ്രതിനിധികൾ, ജനപ്രതിനിധികൾ പങ്കെടുക്കുന്ന ഈ മഹത്തായ പരിപാടി കൃത്യം 7 മണിക്ക് ആരംഭിക്കുകയും ആ പരിപാടിയിൽ തന്നെ സംസ്ഥാന സ്കൂൾ കായികമേളയിൽ അഭിമാനമായി മാറിയ അബ്ദുള്ള ഷൗനീസ് പട്ലക്കും അതുപോലെ തന്നെ അഹമ്മദ് നിയാസ് അങ്കടിമോറിനെയും പ്രസ്തുത ചടങ്ങിൽ ആദരിക്കുകയാണ്. ಒಂದು ಕಾಲದಲ್ಲಿ ಸಾಯಂಕಾಲ ಪಟ್ಲದ ಮೈದಾನಗಳಲ್ಲಿ ತುಂಬಿದ್ದ ವಾಲಿಬಾಲ್ ಸಂಭ್ರಮ ಮತ್ತೆ ಬರುತ್ತಿರುವಾಗ ಇಡೀ ನಾಡೇ ಸಂಭ್ರಮಿಸುತ್ತಿದೆ. ಕೇರಳದಿಂದ ಹೊರತಾಗಿ ಹೊರ ರಾಜ್ಯಗಳಿಂದಿರುವ ಪ್ರಮುಖ ತಂಡಗಳ ಪೈಪೋಟಿಯ ವಾಲಿಬಾಲ್ ಟೂರ್ನಮೆಂಟ್ ಕಾಸರಗೋಡಿಗೆ ಬೃಹತ್ ಸಂಭ್ರಮದ ನೋಟವಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಜಿಎಚ್ಎಸ್ಎಸ್ ಆಲಂಪಡಿ ಶಾಲೆಯ 2006-07ನೇ ವರ್ಷದ SSLC ಬ್ಯಾಚ್ನಲ್ಲಿ ಕಲಿತವರು ಜೂನ್ 14ರಂದು ಗ್ರ್ಯಾಂಡ್ ಮೀಟಪ್ ಎಂಬ ಕಾರ್ಯಕ್ರಮ ನಡೆಸಲಿದ್ದಾರೆ. ಇದರ ಲೋಗೋ ಬಿಡುಗಡೆ ನಡೆಯಿತು. ಜಿಎಚ್ಎಸ್ಎಸ್ ಆಲಂಪಾಡಿ ಶಾಲೆಯ 2006-07ನೇ SSLC ಬ್ಯಾಚ್ನಲ್ಲಿ ಕಲಿತವರು ಜೂನ್ 14ರಂದು ಆಲಂಪಾಡಿ ಶಾಲಾ ಗ್ರೌಂಡ್ನಲ್ಲಿ ವಿವಿಧ ಕಾರ್ಯಕ್ರಮಗಳೊಂದಿಗೆ ನಡೆಸುವ ಗ್ರ್ಯಾಂಡ್ ಮೀಟಪ್ನ ಲೋಗೋ ನೀಲೇಶ್ವರ ಕಯ್ಯೂರು ಕಾಯಕಿಂಗ್ ಪಾರ್ಕ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತರಗತಿ ಅಧ್ಯಾಪಕರಾದ ರಾಮಕೃಷ್ಣ ಮಾಸ್ಟರ್, ಸುನಿಲ್ ಮಾಸ್ಟರ್, ಮುನೀರ್ ಮಾಸ್ಟರ್ ಎಂಬಿವರು ಜೊತೆ ಸೇರಿ ಬಿಡುಗಡೆಗೊಳಿಸಿದರು. ಆಲಂಪಾಡಿ ಶಾಲೆಯಲ್ಲಿ ನಡೆಯುವ ಗ್ರ್ಯಾಂಡ್ ಮೀಟಪ್ನಲ್ಲಿ ಬ್ಯಾಚ್ನ ಎಲ್ಲ ಅಧ್ಯಾಪಕರು ಭಾಗವಹಿಸಲಿದ್ದಾರೆ. ಜೊತೆಯಾಗಿ ಕಲಿತವರಲ್ಲಿ ಮೃತಪಟ್ಟ 2 ಸಹಪಾಠಿಗಳ ಕುಟುಂಬಕ್ಕೆ ಸಹಾಯವನ್ನು ಹಸ್ತಾಂತರಿಸಲಾಗುವುದು. ಗೇಮ್ಸ್, ಮೋಟಿವೇಶನ್ ಕ್ಲಾಸ್, ಫುಡ್ ಫೆಸ್ಟ್ ಮುಂತಾದ ಕಾರ್ಯಕ್ರಮಗಳನ್ನು ನಡೆಸಲಾಗುವುದು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಉಪ್ಪಳ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳಿಂಜ ವಿದ್ಯಾಸಂಸ್ಥೆಯಲ್ಲಿ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ದಿನಾಚರಣೆ ನಡೆಯಿತು. ಶಾಲಾ ಮುಖ್ಯ ಶಿಕ್ಷಕಿ ಚಿತ್ರಾವತಿ ಚಿಗುರುಪಾದೆ ಉದ್ಘಾಟಿಸಿದರು. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳಿಂಜ ವಿದ್ಯಾಸಂಸ್ಥೆಯಲ್ಲಿ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ದಿನಾಚರಣೆಯನ್ನು ಸಿರಿಧಾನ್ಯಗಳ ಪ್ರದರ್ಶನದೊಂದಿಗೆ ನಡೆಸಲಾಯಿತು. ಶಾಲಾ ಮುಖ್ಯ ಶಿಕ್ಷಕಿ ಚಿತ್ರಾವತಿ ಚಿಗುರುಪಾದೆ ಉದ್ಘಾಟಿಸಿದರು. ಶಾಲಾ ಶಿಕ್ಷಕಿ ಧನ್ಯ PV ಸಿರಿಧಾನ್ಯಗಳ ಪರಿಚಯ ಮಾಡಿಕೊಟ್ಟರು. ಸಿರಿಧಾನ್ಯಗಳಿಂದ ಮಾಡಿದ ವಿವಿಧ ಆಹಾರ ವಸ್ತುಗಳನ್ನು, ತಿಂಡಿ ತಿನಿಸುಗಳನ್ನು ಪ್ರದರ್ಶಿಸಲಾಯಿತು. ಸಿರಿಧಾನ್ಯಗಳ ಮಾಹಿತಿಯನ್ನು ಒಳಗೊಂಡ ಚಾರ್ಟ್ ಮತ್ತು ವಿಡಿಯೋಗಳನ್ನು ಪ್ರದರ್ಶಿಸುವ ಮೂಲಕ ದಿನದ ಔಚಿತ್ಯವನ್ನು ತಿಳಿಸಿಕೊಡಲಾಯಿತು. ಶಿಕ್ಷಕಿ ಐಶ್ವರ್ಯ ಸ್ವಾಗತಿಸಿ ಫಾತಿಮತ್ ಫಸೀನಾ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಂಜೇಶ್ವರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬೀಗ ಹಾಕಿರುವ ಮನೆಗಳನ್ನು ಕೇಂದ್ರೀಕರಿಸಿ ನಡೆಸುತ್ತಿರುವ ಕಳ್ಳತನ ಹೆಚ್ಚುತ್ತಿದೆ ದಿನದಿಂದ ದಿನಕ್ಕೆ. ಶೋಚನೀಯವಾಗಿದೆ ಕಾಸರಗೋಡು ಜಿಲ್ಲೆಯ ರಸ್ತೆಗಳ ಸ್ಥಿತಿ. ರಸ್ತೆಗಳಲ್ಲಿ ಹೊಣ್ಣಗುಂಡಿ ಸೃಷ್ಟಿಯಾಗಿದ್ದು ಬಾಯಿ ತೆರೆದು ನಿಂತಿವೆ ಚರಂಡಿಗಳು.
ಕಾಸರಗೋಡು ಕಾಂಗ್ರೆಸ್ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಅಪಮಾನಿಸಿರುವ ಘಟನೆಯನ್ನು ವಿರೋಧಿಸಿ ಇಸ್ರೇಲ್ಗೆ ವೀಸಾ ಕೊಡಿಸುವುದಾಗಿ ವಾಗ್ದಾನ. 3 ಯುವಕರಿಂದ ಹಣ ವಂಚಿಸಿ ತೆಗೆದಿರುವುದಾಗಿ ದೂರು. ವಯಲಂ ವೀಡುಂ ಒಕ್ಕೂಟ ನೀಡುವ ವಯಲಂ ವೀಡುಂ ಪ್ರಶಸ್ತಿ ಡಾಕ್ಟರ್ ಸಂತೋಷ್ ಕುಮಾರ್ ಕೂಕಲ್ ಅವರಿಗೆ ಡಿಸೆಂಬರ್ 22ರಂದು ಪ್ರಶಸ್ತಿ ಪ್ರದಾನ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.